ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ನಾಳೆ ನಡೀತಕ್ಕಂಥ 8ನೇ ತರಗತಿಯ ಗಣಿತ ವಿಷಯದಲ್ಲಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ. ಇದು ನಾವು ಕೊಡ್ತಕ್ಕಂಥ 4ನೇ ಮಾಡೆಲ್ ಕ್ವಶನ್ ಪೇಪರ್. ಸೊ ನೋಡಿ ಫ್ರೆಂಡ್ಸ್, ಗಣಿತ ಅಂತಂದರೆ ನೀವು ಪ್ರಶ್ನೆಗಳನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೋಬೇಕು. ಇವೆಲ್ಲ LBA ಮತ್ತು ನಿಮ್ಮ ಪುಸ್ತಕದಲ್ಲಿರ್ತಕ್ಕಂಥ ಪ್ರಶ್ನೆಗಳಿದ್ದಾವೆ. ಸೊ 4 ಮಾಡೆಲ್ ಕ್ವಶನ್ ಪೇಪರ್ಗೆ ನಾನು ಲಿಂಕನ್ನು ಕೊಟ್ಟಿದ್ದೀನಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ. ಅದನ್ನು ಚೆನ್ನಾಗಿ ಪ್ರಿಪೇರ್ ಮಾಡಿಕೊಂಡ್ರೆ ಒಳ್ಳೆಯ ಅಂಕಗಳು ನಿಮಗೆ ಸಿಗ್ತವೆ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ. ಸೊ ಪ್ರಶ್ನೆ ಇತ್ತು, ಭಾಗಲಬ್ಧ ಸಂಖ್ಯೆಗಳ ಅನನ್ಯತಾಂಶ ಎಷ್ಟು ಅಂತ ಕೇಳಿದ್ದಾರೆ. ಸೊ ಭಾಗಲಬ್ಧ ಸಂಖ್ಯೆಗಳ ಅನನ್ಯತಾಂಶ ಅನ್ನೋದು ನಿಮಗೀಗೆಲ್ಲರಿಗೂ ಗೊತ್ತಿದೆ. ಆಪ್ಷನ್ ಬಿ 0 ಇಸ್ ದ ರೈಟ್ ಆನ್ಸರ್. ಸೊ ಬಿ 0 ಅಂತಕ್ಕಂಥದ್ದು ಏನಪ್ಪ ಅಂದರೆ ಅದು ಭಾಗಲಬ್ಧ ಸಂಖ್ಯೆಗಳ ಅನನ್ಯತಾಂಶ ಆಗಿರ್ತದೆ. ಎರಡನೇ ಪ್ರಶ್ನೆ, ಈ ಕೆಳಗಿನ ಚಿಹ್ನೆಗಳಲ್ಲಿ ಸಮತೆಯ ಚಿಹ್ನೆ ಯಾವುದು ಅಂತ ಕೇಳಿದ್ದಾರೆ. ಎ ಗುಣಿಸು ಇದೆ, ಬಿ ಭಾಗಿಸು ಇದೆ, ಸಿ ಸಮತೆ ಇಲ್ಲ ಅಂತ ಇದೆ. ಸೊ ಡಿ ಇರ್ತಕ್ಕಂಥದ್ದು ಸಮತೆಯ ಚಿಹ್ನೆ ಅಂತಕ್ಕಂಥದ್ದು = ಸಮ ಚಿಹ್ನೆ ಅನ್ನೋದನ್ನು ನೀವೇನು ಮಾಡ್ಬೋದಾಗಿತ್ತು, ಬರಿಬೋದು. ಪ್ರಶ್ನೆ 3, 7 ಬಹುಭುಜಗಳಿಂದ ಉಂಟಾದ ಬಹುಭುಜವನ್ನು ಏನಂತೀವಿ? ಷಡ್ಭುಜದಲ್ಲಿ 6 ಭುಜಗಳು ಇರ್ತವೆ, ಅಷ್ಟದಲ್ಲಿ 8 ಇರ್ತವೆ, ದಶದಲ್ಲಿ 10 ಇರ್ತವೆ, ಸಪ್ತಬಾಹುಗಳಂದರೆ 7 ಬಾಹುಗಳು. ಸೊ 7 ಬಾಹುಗಳು ಅಂತಂದರೆ ಅದು ಸಪ್ತಭುಜ ಅನ್ನೋದನ್ನು ನೀವು ಬರಿಬೇಕು. ಇನ್ನು 7ರ ಘನದ ಬಿಡಿ ಸ್ಥಾನದಲ್ಲಿರುವ ಅಂಕಿ ಯಾವುದು ಅಂತ ಕೇಳಿದ್ದಾರೆ. ಸೊ ಮೊದಲ 7ರ ಘನ ಅಂತಂದರೆ 7 × 7 × 7 ಎಷ್ಟು ಬತ್ತು? 343 ಬತ್ತು. ಈ 343ರಲ್ಲಿ ಬಿಡಿ ಸ್ಥಾನದಲ್ಲಿರುವ ಅಂಕಿ ಯಾವುದು? 3 ಬರ್ತದೆ. ಸೊ ಎಲ್ಲದ? ಆಪ್ಷನ್ ಎ ಅದ. ಸೊ ಆಪ್ಷನ್ ಎ 3 ಅಂತಕ್ಕಂಥದ್ದು ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಇನ್ನು 50 ಪೈಸೆ ಹಾಗೂ 1 ರೂಪಾಯಿಗಳ ನಡುವಿನ ಅನುಪಾತ ಎಷ್ಟು ಅಂತ ಕೇಳಿದ್ದಾರೆ. ಅದು 50 ಪೈಸೆ ಮತ್ತು 100, ಅಂದರೆ 2 ಪೈಸೆಗೆ ತಗೊಂಡೋಗಿ. ಇದು 50 ಪೈಸೆ ಆಯಿತು, ಅನುಪಾತ 1 ರೂಪಾಯಿ ಅಂದರೆ 100 ಪೈಸೆ. ಸೊ 51 52. ಸೊ 1:2. ಆಪ್ಷನ್ ಎ ಇಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಅದನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಬರೆದ್ರೆ ನಿಮಗೆ ಅಂಕಗಳನ್ನು ಕೊಡ್ತಿದ್ರು. ಅದು ಕೂಡ ನೀವು ಅರ್ಥ ಮಾಡ್ಕೊಳ್ರಿ. ಇನ್ನು 1 ಮಾರ್ಕರ್ ಕ್ವಶನ್ಸ್ಗಳಲ್ಲಿ ನೋಡೋಣ. ಏಕಪದೋಕ್ತಿ ಅಂದರೆ ಏನು ಅಂತ ಕೇಳಿದ್ದಾರೆ. ಸೊ ವೆರಿ ಈಸಿ. ಏಕಪದೋಕ್ತಿ ಅಂದ್ರೆ ಒಂದೇ ಒಂದು ಪದ ಹೊಂದಿರುವ ಬೀಜೋಕ್ತಿ. ದ್ವಿ ಅಂದರೆ 2, ಬಹು ಅಂದರೆ 2ಕ್ಕಿಂತ ಹೆಚ್ಚು ಪದೋಕ್ತಿ. ಸೊ ಒಂದೇ ಒಂದು ಪದ ಹೊಂದಿರತಕ್ಕಂಥ ಬೀಜೋಕ್ತಿಯನ್ನು ಏಕಪದೋಕ್ತಿ ಅಂತ ಕರಿತೀವಿ. ಇನ್ನು ಉದ್ದ ಎಲ್ಲಿರಬೇಕು, ಅಗಲ ಬಿ ಇರಬೇಕು, ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಅಂತ ಕೇಳಿದ್ದಾರೆ. ಸೊ ನೆನಪಿಟ್ಕೊಡ್ರಿ, A = L × B. ಏನು? A = L × B ಅಂತಕ್ಕಂಥದ್ದು ಆಯತದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ. ಪ್ರಶ್ನೆ 8, 125ನ್ನು 5ರ ಘಾತದಲ್ಲಿ ವ್ಯಕ್ತಪಡಿಸಿ ಅಂತ ಕೇಳಿದ್ದಾರೆ. ಸೊ 125. ಸೊ ನೋಡೋಣ, ಫಸ್ಟ್ 5 × 5 ಮಾಡೋಣ. 5 × 5 = 25. 25 × 5 ಎಷ್ಟಾಗ್ತದೆ? 125. ಸೊ ಎಷ್ಟಾಯಿತು? 5ರ ಘಾತ 3. ಸೊ ಇದನ್ನು ನೀವೇನು ಮಾಡಬೇಕಾಗಿತ್ತು? 5ರ ಘಾತ 3ರಲ್ಲಿ ಬರೆದ್ರೆ ನಿಮಗೆ ಅಂಕಗಳನ್ನು ಎಕ್ಸಾಕ್ಟಾಗಿ ಕೊಡ್ತಿದ್ರು. ಇದನ್ನು ಕೂಡ ನೀವೇನು ಮಾಡ್ಬೋದಾಗಿತ್ತಪ್ಪ ಅಂತಂದರೆ ಬರೆದ್ರೆ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಅದನ್ನು ಕೂಡ ತಿಳ್ಕೊಡ್ರಿ. ಇನ್ನು 6pq² ಮತ್ತು 4p²q³ ಸಾಮಾನ್ಯ ಅಪವರ್ತನಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಸಾಮಾನ್ಯವಾಗಿರ್ತಕ್ಕಂಥ ಅಪವರ್ತನಗಳನ್ನು ಕೇಳಿದಾಗ ಫ್ರೆಂಡ್ಸ್ 2pq², ನೆನಪಿರಲಿ ಯಾವುದು? 2pq² ಅಂತಕ್ಕಂಥದ್ದು ಸಾಮಾನ್ಯ ಅಪವರ್ತನ ಇಲ್ಲಿ ಬರ್ತದೆ. 10ನೇ ಪ್ರಶ್ನೆ, 1 kg ಸಕ್ಕರೆಯ ಬೆಲೆ 36 ಆದರೆ 3 kg ಸಕ್ಕರೆಯ ಬೆಲೆ ಅಂತ ಕೇಳಿದ್ದಾರೆ. ವೆರಿ ಸಿಂಪಲ್. 36 3 ಮಾಡಿರಿ. ಸೊ 36 3 ಎಷ್ಟಾಯಿತು? 108. ಸೊ 108 ರೂಪಾಯಿ ಅಂತಕ್ಕಂಥ ಬರೆದ್ರೆ ನಿಮ್ಮ ಆನ್ಸರ್ ಎಕ್ಸಾಕ್ಟ್ಲಿ ಕರೆಕ್ಟ್ ಆಗ್ತದೆ. ಇನ್ನು 2 ಮಾರ್ಕರ್ ಕ್ವಶನ್ ಪ್ರಾಕ್ಟೀಸ್ ಮಾಡಿ. ಸೊ ಒಂದು ಯಂತ್ರ 8 ಗಂಟೆಗಳಲ್ಲಿ 120 ಆಟಿಕೆಗಳನ್ನು ತಯಾರಿಸ್ತದೆ. ಅದೇ ಯಂತ್ರ 12 ಗಂಟೆಗಳಲ್ಲಿ ತಯಾರಿಸುವ ಆಟಿಕೆಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. 12 ಒಂದು ವಜ್ರಾಕೃತಿಯ ಕರ್ಣಗಳ ಅಳತೆ 8 ಸೆಂಟಿಮೀಟರ್ ಮತ್ತು 5 ಸೆಂಟಿಮೀಟರ್ ಆದರೆ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. 13 ಅಪವರ್ತಿಸಬೇಕು. 6m² + 7m - 3. 14 3ರ ಘಾತ 2 - 2ರ ಘಾತ 3 ಗುಣಿಸು 4ರ ಘಾತ 0 + 1ರ ಘಾತ 4. ಇದರ ಬೆಲೆಯನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಕಂಡುಹಿಡಿಬೇಕು. ಸೊ ಇದು ಕೂಡ ನಿಮಗೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು. ಇನ್ನು ಮುಂದಿನ ಪ್ರಶ್ನೆ ಇತ್ತು, 4a - 7ab + 3b + 12ಅನ್ನು 12a - 9ab + 5b - 3ರಿಂದ ಕಳಿಬೇಕು. ಇನ್ನು ಒಬ್ಬ ವ್ಯಾಪಾರಿ 800 ಬೆಲೆಯ ವಸ್ತುಗಳನ್ನು 1000 ಎಂದು ಬೆಲೆಯನ್ನು ನಮೂದಿಸ್ತಾನೆ.
ನಂತರ 10ರ ರಿಯಾಯಿತಿಗೆ ಮಾರ್ತಾನೆ, ಅವನು ಗಳಿಸಿದ ಲಾಭ ಎಷ್ಟು. ಇನ್ನು 216ರ ಅವಿಭಾಜ್ಯ ಅಪವರ್ತನಗಳನ್ನು ಬರಿಬೇಕು, ಅದನ್ನು ಪ್ರಾಕ್ಟೀಸ್ ಮಾಡಿ. ಇನ್ನು 3 ಅಂಕದಲ್ಲಿ ಕೊಟ್ಟಿದ್ದರು. ಸೊ ಫಸ್ಟ್ ಪ್ರಶ್ನೆ ಏನಿತ್ತಪ್ಪ ಅಂದರೆ 3,1 1,3 ಇದರ ಮೂಲಕ ಹಾದು ಹೋಗುವ ರೇಖೆಯನ್ನು ಎಳಿಬೇಕು. ಈ ರೇಖೆ ಎಕ್ಸ್ ಅಕ್ಷ ಮತ್ತು ವೈ ಅಕ್ಷವನ್ನು ಸಂಧಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಬೇಕು, ಅದನ್ನು ಕಂಡುಹಿಡಿರಿ. ಇನ್ನು ಭಾಗಿಸ್ತಕ್ಕಂಥ ಲೆಕ್ಕ 4x³ - 12x² + 9x ಭಾಗಿಸು x - 3. ಇನ್ನು 4 ಮೇಕೆ ಅಥವಾ 6 ಕುರಿಗಳು 40 ದಿನಗಳಲ್ಲಿ ಒಂದು ಹೊಲ ಮೇಯ್ತವೆ. ಹಾಗಾದರೆ 4 ಮೇಕೆಗಳು ಮತ್ತು 14 ಕುರಿಗಳು ಅದೇ ಹೊಲವನ್ನು ಮೇಯಲು ಎಷ್ಟು ದಿನ ಬೇಕು. ಇನ್ನು 3136ರ ವರ್ಗಮೂಲವನ್ನು ಭಾಗಾಕಾರ ವಿಧಾನದಿಂದ ಕಂಡುಹಿಡಿರಿ. ಇನ್ನು ಒಂದು ಚತುರ್ಭುಜದ 4 ಕೋನಗಳ ಅನುಪಾತ, ಓಕೆನಾ, ಅದು 3:4:5:6 ಅಂತ ಇದೆ, ಓಕೆನಾ. ಹಾಗಾದರೆ ಈ ಕೋನವನ್ನು ಕಂಡುಹಿಡಬೇಕಾಗಿತ್ತು ಅಂತ ಕೇಳಿದ್ದಾರೆ. ಸೊ ಅದನ್ನು ಕೂಡ ನೀವು ಬರಿಬೇಕು. ಇನ್ನು 23ರಲ್ಲಿ ಒಂದು ಅನುಕ್ರಮ ಸಂಖ್ಯೆಗಳ ಅನುಪಾತ, ಒಂದು ಅನುಕ್ರಮ ಸಂಖ್ಯೆಗಳ ಅನುಪಾತದ ಮೊತ್ತ 51. ಈ ರೇಖಾತ್ಮಕ ಸಮೀಕರಣ ರೂಪದಲ್ಲಿ ಬರೆದು ಸಮೀಕರಣದಲ್ಲಿನ ಸಂಖ್ಯೆಗಳನ್ನು ಕಂಡುಹಿಡಬೇಕಾಗಿತ್ತು. ಸೊ ಅದನ್ನು ಕೂಡ ನೀವು ಆಲ್ರೆಡಿ ಮಾಡಿರ್ತೀರಿ. ಸೊ ಅದನ್ನು ಕೂಡ ನೀವು ಏನು ಮಾಡಿ ಅಂತಂದರೆ ನೀಟಾಗಿರ್ತಕ್ಕಂಥದ್ದು ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡಿ. ಇನ್ನು ಮುಂದಿನ ಒಂದು ಪ್ರಶ್ನೆ ಏನಿತ್ತಪ್ಪ ಅಂತಂದರೆ ಅದು 4 ಮಾರ್ಕರ್ ಕ್ವಶನ್ಸ್ ಇದ್ದಾವೆ. ಸೊ ನೀಟಾಗಿರ್ತಕ್ಕಂಥ ಪ್ರಾಕ್ಟೀಸ್ ಮಾಡಿ. ಅದರಲ್ಲಿ ಫಸ್ಟ್ ಏನು ಕೊಟ್ಟಿದ್ರಂದ್ರೆ ಅಪವರ್ತಿಸಿ ಅಂತ ಕೊಟ್ಟಿದ್ದಾರೆ. ಸೊ ಅಪವರ್ತಿಸಿ ಅಂತಂದರೆ L - m² + 4lm. ಇನ್ನೊಂದು ಏನಿದೆ ಅಂತಂದರೆ 4lm L - m² + 4lm. ಇನ್ನೊಂದು a² + 1/a² + 2 ಅಂತ ಇದೆ. ಅದನ್ನು ಕೂಡ ನೀವು ಏನು ಮಾಡ್ಬೋದು, ಚೆನ್ನಾಗಿ ನೋಡ್ಕೊಳ್ಬೋದು, ಓಕೆನಾ. ಅಷ್ಟು ನಿಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದನ್ನು ನಾನು ನಿಮ್ಗೆ ಏನು ಮಾಡಿದೆ ಅಂದರೆ ಕೊಟ್ಟಿದ್ದೆ. ಇನ್ನು ನೆಕ್ಸ್ಟ್ ನಿಮಗೆ ಇರ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಅಂತಂದ್ರೆ ಲಾಸ್ಟ್ ಇದೆ ನೋಡಿ, 1ರಿಂದ 10ರವರೆಗಿನ ಸಂಖ್ಯೆಗಳನ್ನು ಪ್ರತ್ಯೇಕ ಚೀಟಿಗಳಲ್ಲಿ ಬರೆದು ಒಂದು ಚೀಟಿಯ ಮೇಲೆ ಒಂದು ಸಂಖ್ಯೆ ಪೆಟ್ಟಿಗೆಯಲ್ಲಿ ಇಡಲಾಗಿದೆ, ಹೌದಾ. ಹಾಗಾದರೆ ಚೆನ್ನಾಗಿ ಮಿಶ್ರಣ ಮಾಡಿ ಯಾದೃಚ್ಛಿಕವಾಗಿರ್ತಕ್ಕಂಥ ಒಂದು ಚೀಟಿಯನ್ನು ಹೊರತೆಗೆದಾಗ ಕೆಳಗಿನವುಗಳ ನೀವೇನು ಮಾಡಬೇಕು, ಸಂಭವನೀಯತೆಯನ್ನು ಕಂಡುಹಿಡಬೇಕು. ಸೊ ಅದರ ಸಂಭವನೀಯತೆಯನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಪ್ರಾಕ್ಟೀಸ್ ಮಾಡಿ. ಸೊ ಈ ಲೆಕ್ಕಗಳನ್ನು ಕೂಡ ನಿಮ್ಮ ಆಲ್ರೆಡಿ LBAದಲ್ಲಿನೇ ಕೊಟ್ಟಿದ್ದಾರೆ. ಸೊ LBAದಲ್ಲಿನ ನೋಡಿಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಅದರಲ್ಲಿ ಸಂಖ್ಯೆ 6ನ್ನು ಪಡಿತಕ್ಕದ್ದನ್ನು ಒಂದು ನೋಡಬೇಕು. ಎರಡನೇದು 6ಕ್ಕಿಂತ ಚಿಕ್ಕ ಸಂಖ್ಯೆಯನ್ನು ಪಡಿತಕ್ಕದ್ದನ್ನು ನೋಡಬೇಕು. ಮೂರನೇದು ಏನಿದೆ ಅಂದರೆ 6ಕ್ಕಿಂತ ಹೆಚ್ಚಿನ ಸಂಖ್ಯೆಗಳನ್ನು ಪಡಿತಕ್ಕದ್ದನ್ನು ಒಂದು ನೋಡಬೇಕು. ಲಾಸ್ಟ್ ಏನಿತ್ತು ಅಂತಂದ್ರೆ 1ಕ್ಕಿಂತ ಸಂಖ್ಯೆಯನ್ನು ಪಡಿತಕ್ಕದ್ದನ್ನು ಅನ್ನೋದನ್ನು ನೋಡಬೇಕು. ಇಷ್ಟು ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡಿ. ಇವು ಖಂಡಿತವಾಗಿ ನಾಳೆ ಎಕ್ಸಾಮ್ಗೆ ನಿಮಗೆ ಬಂದೇ ಬರ್ತದೆ. ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಒಳ್ಳೆಯದಾಗಲಿ. ಬಾಯ್.